ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನನ್ನ ಈ ಒಂದು ಚಾನಲ್ನ ಲಾಸ್ಟ್ ವಿಡಿಯೋ ಇದಾಗಿರುತ್ತೆ ಅಂತಾನೆ ತಿಳ್ಕೊಳ್ಳಿ. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಗೊತ್ತಿತ್ತು ಈ ಒಂದು ಟೈಮ್ ಖಂಡಿತವಾಗ್ಲೂ ಮುಂದೆ ಬಂದೇ ಬರುತ್ತೆ ಅಂತ, ಬಟ್ ಇಷ್ಟು ಬೇಗ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನನ್ನ ಚಾನಲ್ನ ಕ್ರಿಯೇಟ್ ಮಾಡಿ 2 ವರ್ಷ ಆಗಿದೆ. ಹೌದು, ಮಾರ್ಚ್ 1ನೇ ತಾರೀಕು 2022ರಲ್ಲಿ ನನ್ನ ಈ ಒಂದು ಚಾನಲಲ್ಲಿ ಮೊದಲ ವಿಡಿಯೋ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಆ ಮೊದಲ ವಿಡಿಯೋಗೆ ನಿಮ್ಮ ಸಪೋರ್ಟು ತುಂಬ ಜಾಸ್ತಿ ಸಿಗುತ್ತೆ. ಅಫ್ಕೋರ್ಸ್ ಲೇಟ್ ಆದರೂ ಕೂಡ ಆ ಒಂದು ವಿಡಿಯೋಗೆ ನಿಮ್ಮ ಸಪೋರ್ಟು ಜಾಸ್ತಿ ಇರುತ್ತೆ. ಆ್ಯಂಡ್ ಅದರಿಂದನೇ ನನ್ನ ಚಾನಲ್ಲು ಕೂಡ ಇಂಪ್ರೂವ್ ಆಯಿತು ಅಂತಲೇ ಹೇಳ್ಬೋದು. ಸೊ ಚಾನಲ್ ಪ್ರಾರಂಭ ಮಾಡಿ 2 ತಿಂಗಳಲ್ಲೇ ನನಗೆ 1,000 ಸಬ್ಸ್ಕ್ರೈಬರ್ಸ್ಗಳು ಕೂಡ ಕಂಪ್ಲೀಟ್ ಆಗ್ತಾರೆ. ಆ್ಯಂಡ್ 3ನೇ ತಿಂಗಳಿಗೆ ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ. ಆ್ಯಂಡ್ ಸುಮಾರು ಬಾರಿ ಈ ಚಾನಲಿಂದ ನಾನು ಪೇಮೆಂಟ್ನ ರಿಸೀವ್ ಮಾಡಿದ್ದೀನಿ. ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ಬರೋದಕ್ಕೆ ತುಂಬಾ ಲೇಟ್ ಆಯಿತು. 3 ತಿಂಗಳು, 4 ತಿಂಗಳು, 5 ತಿಂಗಳು ಆಯಿತು. ಬಟ್ ಅದಾದಮೇಲೆ ಹೋಗ್ತಾ 2 ತಿಂಗಳಿಗೆ ನನಗೆ ಪೇಮೆಂಟ್ ಬರೋದಕ್ಕೆ ಶುರು ಆಯಿತು. ಬಟ್ ಈ ಒಂದು ಬ್ಯಾಡ್ ಟೈಮು ಯೂಟ್ಯೂಬ್ ಇದ್ದವರಿಗೆ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಆ್ಯಂಡ್ ಆ ಒಂದು ಟೈಮು ನನಗೂ ಕೂಡ ಬಂತು ಅಂತಲೇ ಹೇಳ್ಬೋದು. ಕಳೆದ ವರ್ಷ ಡಿಸೆಂಬರ್, ಜನವರಿ, ನವೆಂಬರ್, ಸೊ ಈ 3 ತಿಂಗಳು ಮಾತ್ರ ಚಾನಲ್ಗೆ ತುಂಬಾ ಎಫೆಕ್ಟ್ ಆಯಿತು. ವ್ಯೂಸ್ಗಳು ಕೂಡ ಬರ್ತಾ ಇರಲಿಲ್ಲ. ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ 12,000 ಇದ್ರೂ ಕೂಡ ವ್ಯೂಸ್ಗಳು 1ಕ್ಕೆ ರೀಚ್ ಆಗೋದು ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಆ ಟೈಮಲ್ಲಿ ಈ ಥಾಟ್ ನನಗೆ ಬಂದಿತ್ತು, ಓಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಚಾನಲ್ನ ಡಿಲೀಟ್ ಮಾಡೋಣ ಅಂತ. ಯಾಕಂದರೆ ನಾನು ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದೀನಿ. ಕೆಲಸಕ್ಕೆ ಹೋಗಿ ಈ ಚಾನಲ್ನ ಮೇಂಟೈನ್ ಮಾಡೋಷ್ಟು ಪೇಷನ್ಸು ನನ್ನ ಕೈಲಿ ಇರಲಿಲ್ಲ. ಆ್ಯಂಡ್ ಆಗ ಥಾಟ್ ಬಂದಿತ್ತು. ಆ್ಯಂಡ್ ಸುಮಾರು ಬಾರಿ ಲೈವಲ್ಲೂ ಕೂಡ ನಾನು ನಿಮ್ಮ ಬಳಿ ಹೇಳ್ಕೊಂಡಿದ್ದೀನಿ, ಆಗ್ತಿಲ್ಲ ಗೈಸ್, ಚಾನಲ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸ್ವಲ್ಪ ಜನ ಓಕೆ ಬ್ರೋ ನಿಮಗೆ ಆಗ್ತಿಲ್ಲ ಅಂದರೆ ಬಿಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ತುಂಬ ಬೇಜಾರಾಗ್ತಾ ಇದೆ ಈ ಥರ ಹೇಳೋದಕ್ಕೆ. ಬಟ್ ನೀವಂತೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಪ್ರಾರಂಭದಿಂದ ಇಲ್ಲಿವರೆಗೂ ತುಂಬ ಜನ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾನೆ ಇದ್ದೀರಾ. 0 ಸಬ್ಸ್ಕ್ರೈಬರ್ಸಿಂದ ಇಲ್ಲಿವರೆಗೂ ಕೂಡ ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ಬರ್ತಾ ಇದ್ದೀರಾ. ಆ್ಯಂಡ್ ನಾನು ವೀಡಿಯೋ ಹಾಕ್ದಾಗೆಲ್ಲರೂ ಕೂಡ ಬ್ರೋ ಫಸ್ಟ್ ಕಮೆಂಟ್ ಬ್ರೋ, ಬಿಗ್ ಫ್ಯಾನ್ ಬ್ರೋ, ನಂದೇ ಫಸ್ಟ್ ಕಮೆಂಟು, ನಂದೇ ಫಸ್ಟ್ ಲೈಕು ಅಂತೆಲ್ಲ ಕಮೆಂಟ್ ಆಗ್ತಾ ಇರ್ತೀರಾ. ಆರೋಗ್ಯ ವಿಚಾರಿಸ್ಕೊತಾ ಇರ್ತೀರಾ, ಹಾಯ್ ಅಂತ ಹೇಳ್ತಿರ್ತೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ನಿಜವಾಗ್ಲೂ ಅದನ್ನೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಕೆಲವೊಂದಷ್ಟು ಬ್ಯಾಡ್ಸ್ ಕಮೆಂಟ್ಸ್ಗಳು ಕೂಡ ಬರುತ್ತೆ. ಅದನ್ನು ನಾನು ಅಷ್ಟೊಂದೇನೋ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಬ್ಯಾಡ್ ಕಮೆಂಟ್ ಇಲ್ದಿರೋಂತಹ ಚಾನಲೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನು ನನ್ನ ಚಾನಲಿಗೆ ಬ್ಯಾಡ್ ಕಮೆಂಟ್ ಬರೋದಿಲ್ವಾ? ಏನೇ ಆಗಲಿ ಗೈಸ್, ನಾನು ಈ ಚಾನಲ್ನ ಪ್ರಾರಂಭ ಮಾಡೋದಕ್ಕೂ ಕೂಡ ಮೇಯ್ನ್ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಕರ್ನಾಟಕದಲ್ಲೂ ಕೂಡ ತುಂಬ ಜನ ಡಬ್ಲ್ಯೂ ನೋಡ್ತೀರಾ. ತುಂಬ ಜನಕ್ಕೆ ಡಬ್ಲ್ಯೂ ನೋಡೋದು ಅಂದರೆ ತುಂಬಾ ಇಷ್ಟ. ತುಂಬ ಜನ ಫ್ಯಾನ್ಸ್ಗಳು ಕೂಡ ಇದ್ದೀರಾ. ಬಟ್ ಅವ್ರಿಗೆಲ್ಲ ಡಬ್ಲ್ಯೂ ಅರ್ಥ ಆಗೋದಿಲ್ಲ. ಯಾಕಂದರೆ ಡಬ್ಲ್ಯೂಲಿ ಇಂಗ್ಲೀಷ್ ಜಾಸ್ತಿ ಯೂಸ್ ಆಗುತ್ತೆ. ಅದು ಕೂಡ ಅವರು ಸಖತ್ತು ಸ್ಪೀಡಾಗಿ ಮಾತಾಡ್ತಾರೆ. ಆ್ಯಂಡ್ ಅವರ ಕಾನ್ವರ್ಸೇಷನ್ನು ನಮಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಆ್ಯಂಡ್ ನಾವು ಆ ಸ್ಟೋರಿಯಲ್ಲಿ ಇನ್ವಾಲ್ವ್ ಕೂಡ ಆಗೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ನಮ್ಮ ಕನ್ನಡಿಗರಿಗೆ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಮೇನ್ ರೀಸನ್ನಿಂದ ಈ ಒಂದು ಚಾನಲ್ನ ಪ್ರಾರಂಭ ಮಾಡಿದೆ. ಆ್ಯಂಡ್ 2 ವರ್ಷ ಆಯಿತು ನಾನು ಆ ಕೆಲಸನ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಬರ್ತಾನೆ ಇದ್ದೀನಿ. ಅವ್ರು ಏನೇನು ಹೇಳಿದ್ರು ಅಂತ ಕನ್ನಡದಲ್ಲಿ ನಾನು ಅನುವಾದ ಮಾಡಿ ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ನೀವು ತುಂಬಾ ಸಪೋರ್ಟ್ನ ಕೊಟ್ಟಿದ್ದೀರಾ. ಗೊತ್ತಿಲ್ಲ ನಾನು ಆ ಕೆಲಸನ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಬಟ್ ನೀವಂತೂ ನನಗೆ ಆಗಿಂದನೂ ಕೂಡ ತುಂಬಾ ಸಪೋರ್ಟ್ನ ಕೊಡ್ಕೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ಈಗ ರಸಲ್ ಮೇನಿಯಾ ಸೀಸನ್ ಬೇರೆ ಗಾಯ್ಸ್. ಇನ್ನೊಂದು ವಾರ ಆದಮೇಲೆ ರಸಲ್ ಮೇನಿಯಾ ಬರುತ್ತೆ. ಸಖತ್ ಹೈಪ್ ಕೂಡ ನಾನೇ ಕ್ರಿಯೇಟ್ ಮಾಡಿದ್ದೀನಿ ರಸಲ್ ಮೇನಿಯಾಗೆ. ಬಟ್ ಅನ್ಫಾರ್ಚುನೇಟ್ ಆಗಿ ಈ ಬಾರಿಯ ರಸಲ್ ಮೇನಿಯಾನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ನನ್ನ ಚಾನಲ್ನ ಲಾಸ್ಟ್ ವಿಡಿಯೋ. ಸೊ ಕೇಳ್ಬೋದು ಈಗ, ಯಾಕೆ ಗುರು ಚಾನಲ್ನ ಡಿಲೀಟ್ ಮಾಡ್ತಾ ಇದೆಯಾ, ಏನಾಯಿತು ಅಂತ. ನನ್ನದೇ ಆದ ಕೆಲವೊಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿದೆ ಗೈಸ್. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲಸದ ಟೈಮ್ ಅಂತೂ ಸಿಕ್ಕಾಪಟ್ಟೆ ಟಫ್ ಇದೆ. ಆ್ಯಂಡ್ ಆ ಟೈಮಲ್ಲಿ ಹೋಗಿ ನಾನು ಆದರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು 2 ವೀಡಿಯೋ 3 ವೀಡಿಯೋ ಮಾಡ್ತಾ ಇದ್ದೀನಿ. ನೈಟ್ 10 ಗಂಟೆಗೆಲ್ಲ ಎದ್ದು ರೆಕಾರ್ಡ್ ಮಾಡ್ತೀನಿ. ಬೆಳಗ್ಗೆ ಅದನ್ನೇ ವೀಡಿಯೋ ಮಾಡ್ತೀನಿ. ಬೆಳಗ್ಗೆ ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀನಿ. ಕೆಲಸದ ಟೈಮಲ್ಲಿ ಎಡಿಟ್ ಮಾಡಾಕ್ತೀನಿ. ಸೊ ಸಖತ್ ಕಷ್ಟ ಆಗ್ತಾ ಇದೆ. ಅದಕ್ಕೆ ರೆಸ್ಪಾನ್ಸು ಕಮ್ಮಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ಈ ಚಾನಲ್ನ ಇಲ್ಲೇ ಕೈ ಬಿಡುವಂತಹ ನಿರ್ಧಾರನ ನಾನಿವತ್ತು ತಗೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಮೇಯ್ನ್ ರೀಸನ್ನು, ನಾನು ಈ ರೀತಿ ಯಾಕೆ ನಿರ್ಧಾರ ತಗೊಂಡು ಇದು ನನ್ನ ಚಾನಲ್ನ ಕೊನೆ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಏಪ್ರಿಲ್ 1, ಏಪ್ರಿಲ್ ಫೂಲ್ಸ್ ದಿನ. ಅಫ್ಕೋರ್ಸ್ ನೀವು ನನ್ನ ಫ್ಯಾಮಿಲಿ. ಸೊ ನಿಮ್ಮ ಜೊತೆನೂ ಕೂಡ ತಮಾಷೆ ಮಾಡೋದು ನನ್ನ ಧರ್ಮ. ಅದಕ್ಕೋಸ್ಕರ ನಾನು ತಮಾಷೆನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಕಳೆದ ವರ್ಷನೂ ಕೂಡ ಇದೇ ರೀತಿ ಒಂದು ವಿಡಿಯೋನ ಹಾಕಿದ್ದೆ. ನಿಜವಾಗ್ಲೂ ಆ ವಿಡಿಯೋ ಕಮೆಂಟ್ಸ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಎಂತೆಂಥ ಅದ್ಭುತವಾದ ಕಮೆಂಟ್ಸ್ ಬಂದಿದ್ದು. ಏನಾದರೂ ಅಮೌಂಟು ಪ್ರಾಬ್ಲಮ್ ಇದೆಯಾ ಹೇಳಿ, ನಾನು ಸಹಾಯ ಮಾಡ್ತೀನಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ನಿಜವಾಗ್ಲೂ ಆ ಒಂದು
ಪ್ರೀತಿ ವಿಶ್ವಾಸ ಇದೆಯಲ್ಲ ಅದೇ ನನಗೆ ತುಂಬಾ ದೊಡ್ಡದು. ಸೊ ಇದೇ ರೀತಿ ಸಪೋರ್ಟ್ನ ಮಾಡ್ತಾ ಇರಿ. ಚಾನಲ್ ಅಂತೂ ಡಿಲೀಟ್ ಆಗೋದಿಲ್ಲ. ಡಿಲೀಟ್ ಮಾಡ್ಬೋದು WWE ಅವರೇ, ಅಂದರೆ ಕಾಪಿರೈಟ್ ಸ್ಟ್ರೈಕ್ನ ಕೊಟ್ಟು, ಬಟ್ ನಾನಂತೂ ವೀಡಿಯೋಸ್ಗಳನ್ನ ಮಾಡೋದು ನಿಲ್ಲಿಸೋದೇ ಇಲ್ಲ. ಯಾಕಂದರೆ ಅಷ್ಟೊಂದು ಲಾಯಲ್ ಆಗಿರ್ತಕ್ಕಂತಹ ಆಡಿಯನ್ಸ್ಗಳು ನನ್ನ ಚಾನಲಲ್ಲಿ ಇದ್ದಾರೆ. ಸ್ಟಾರ್ಟಿಂಗಿಂದನೂ ಕೂಡ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಆ್ಯಂಡ್ ನಾನು ನನ್ನ ಕರ್ತವ್ಯನ, ನನ್ನ ಕೆಲಸನ ನಿಭಾಯಿಸ್ಕೊಂಡು ಹೋಗ್ತೀನಿ. WWE ಎಷ್ಟಾಗುತ್ತೋ ಅಷ್ಟು ವರ್ಷಗಳ ಕಾಲ ನಿಮಗೆ ನಿಮ್ಮ ಭಾಷೆಯಲ್ಲೇ ತಂದು ಕೊಡ್ತೀನಿ. ಸೊ ರಸಲ್ಮೇನಿಯಾ ಸೀಸನ್ ಇದೆ, ಇನ್ನೊಂದು ವಾರ, ಅಂದರೆ ನೆಕ್ಸ್ಟ್ ಇಷ್ಟೊತ್ತಿಗಾಲೇ ರಸಲ್ಮೇನಿಯಾ ನಡೆದೋಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ಟೈಮಲ್ಲಿ ಚಾನಲ್ನ ಡಿಲೀಟ್ ಮಾಡಿಬಿಟ್ರೆ ಏನು ಅಂತೀರಲ್ವ, ನನಗಂತೂ ಕುಗಿದ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಸುಮ್ಮನೆ ತಮಾಷೆ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಕಳೆದ ಬಾರಿನೂ ಕೂಡ ಮಾಡಿದ್ದೆ, ಸ್ವಲ್ಪ ಜನ ಗೆಸ್ ಮಾಡಿದ್ರು. ಸೊ ನೋಡೋಣ ಈ ವರ್ಷ ಎಷ್ಟು ಜನ ಗೆಸ್ ಮಾಡಿರ್ತೀರಾ ಅಂತ. ಆ್ಯಂಡ್ ಇಷ್ಟು ಇವತ್ತಿನ ವಿಡಿಯೋ ಗೈಸ್. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ WWE ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳು ನಿಮ್ಮ ಭಾಷೆಯಲ್ಲಿ ನಿಮಗಾಗಿ ನನ್ನ ಚಾನಲಲ್ಲಿ ಕಾಯ್ತಾ ಇರುತ್ತೆ. ಅದನ್ಯಾವ್ದನ್ನೂ ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.